These are the next set of properties of inverse trigonometric functions. So sin inverse x plus cos inverse x equal to pi by 2 ಅಂತ ಪ್ರೂವ್ ಮಾಡಬೇಕು. Similarly, we have to prove that tan inverse x plus cot inverse x equal to pi by 2 where x belongs to R. ಸೊ ಈ ಲೇನ್ ಸೈಡ್ ಕೊಟ್ಟಿದಾರಲ್ಲ ಇವುಗಳೆಲ್ಲನೂ ಡೊಮೈನ್ಗಳು. x belongs to R. ಇದು ಯಾವಾಗ ಹೋಲ್ಡ್ ಆಗುತ್ತೆ ಅಂತಂದ್ರೆ when x lies in the interval -1 to 1 ಅವಾಗ ಮಾತ್ರ. ನೋಡಿ proof let sin inverse x equal to y. If sin inverse x is equal to y, this implies sin y equal to x. This implies sin y equal to x ಆದರೆ sin ಅನ್ನ in terms of cos ಯಾವ ರೀತಿ ಬರೀಬಹುದು ಅಂತಂದ್ರೆ we can write sin y as cos of pi by 2 minus y, sin of 90 minus theta ಅಂತ ಹೇಳ್ತೀವಲ್ಲ ಅದು. ಸೊ ಫಸ್ಟ್ ಪಿ ನಲ್ಲಿ ಇದನ್ನೆಲ್ಲನೂ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಕಾಸ್ ಆಫ್ ಪೈ ಬೈ 2 ಮೈನಸ್ ವೈ, ಪೈ ಬೈ 2 ಮೈನಸ್ ವೈ ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಸೊ ಕಾಸ್ ಈಸ್ ಪಾಸಿಟಿವ್ ಅಂಡ್ ಪೈ ಬೈ 2 ಇರೋದ್ರಿಂದ ಸೈನು ಕಾಸ್ ಆಗ್ತದೆ, ಕಾಸು ಸೈನ್ ಆಗ್ತದೆ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅದರ ಕೋ ಫಂಕ್ಷನ್ಗೆ ಚೇಂಜ್ ಆಗುತ್ತೆ. ದೇರ್ ಫೋರ್ ಕಾಸ್ ಆಫ್ ಪೈ ಬೈ 2 ಮೈನಸ್ ವೈ ನ ಸೈನ್ ವೈ ಅಂತ ಬರಿಬಹುದು, ಅಥವಾ ಸೈನ್ ವೈ ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೆಯೋದಾದ್ರೆ ಕಾಸ್ ಆಫ್ ಪೈ ಬೈ 2 ಮೈನಸ್ ವೈ ಅಂತ ಬರಿಬಹುದು. ಅಂಡ್ ಇಟ್ ಈಸ್ ಈಕ್ವಲ್ ಟು ಎಕ್ಸ್. ನಾವು ದಿಸ್ ಇಂಪ್ಲೈಸ್ ಕಾಸ್ ಅನ್ನ ರೈಟ್ ಸೈಡ್ ಮತ್ತೆ ತಗೊಂಡ್ರೆ ವಿ ಗೆಟ್ ಪೈ ಬೈ 2 ಮೈನಸ್ ವೈ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ಅಗೇನ್ ದಿಸ್ ಇಂಪ್ಲೈಸ್ pi by 2 equal to cos inverse x minus y right side bandre we get plus y. So this implies pi by 2 equal to cos inverse x plus y ಅಂತಂದ್ರೆ ಏನು sin inverse x. So cos inverse x plus sin inverse x ಅಥವಾ ರೈಟ್ ಸೈಡ್ ನ ಲೆಫ್ಟ್ ಸೈಡ್ ನ ರೈಟ್ ಸೈಡ್ ಬರೆದ್ರೆ we get sin inverse x plus cos inverse x is equal to pi by 2. So this is the proof for the first property of this video. Now similarly we can prove second property. Proof let tan inverse x equal to pi by 2. Sorry, tan inverse x equal to y. So tan inverse x equal to y ಆದರೆ this implies x equal to tan y. ಸೊ ಏನಾದರೂ ಬರಿಬೋದು, ಟ್ಯಾನ್ ವೈ ಈಕ್ವಲ್ ಟು ಎಕ್ಸ್ ಅಂತನಾದರೂ ಬರಿಬೋದು, ಅಥವಾ ಎಕ್ಸ್ ಈಕ್ವಲ್ ಟು ಟ್ಯಾನ್ ವೈ ಅಂತನಾದರೂ ಬರಿಬೋದು, ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರೆದ್ರೆ, ಯಾಕಂದ್ರೆ ಟ್ಯಾನ್ ಇನ್ವರ್ಸು ಕಾಟ್ ಇನ್ವರ್ಸ್ ಬೇಕಾದ್ರೆ ನಮಗೆ. ಸೊ ಟ್ಯಾನ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರಿಬೇಕು ಅಂತಂದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಕಾಟ್ ಆಫ್ ಪೈ ಬೈ 2 ಮೈನಸ್ ವೈ, ಮತ್ತೆ ಎಕ್ಸ್ಪ್ಲನೇಷನ್ ಸೇಮ್ ಆಸ್ ಇಟ್ ಈಸ್. ನೆಕ್ಸ್ಟ್ ಕಾಟ್ ಇನ್ವರ್ಸ್ ನ ಲೆಫ್ಟ್ ಸೈಡ್ ತಗೊಂಡ್ರೆ, ಸಾರಿ ಕಾಟ್ ನ ಲೆಫ್ಟ್ ಸೈಡ್ ತಗೊಂಡ್ರೆ ಕಾಟ್ ಇನ್ವರ್ಸ್. So cot inverse x equal to pi by 2 minus y. Again minus y na left side ತಗೊಳ್ರಿ plus y ಆಗುತ್ತೆ. So we get y plus cot inverse x equal to pi by 2. What is y? Y ಅಂತಂದ್ರೆ tan inverse x. Therefore this implies tan inverse x plus cot inverse x is equal to pi by 2. This is the ಸೆಕೆಂಡ್ ರಿಸಲ್ಟ್. ನೋಡಿ ಈ ಎಲ್ಲ ರಿಸಲ್ಟ್ಗಳನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಯೂಸ್ ಮಾಡ್ಕೊಳ್ತೀವಿ, ಹಾಗಾಗಿ ನೀಟಾಗಿ ನೋಡ್ಕೊಳ್ಳೋದು ವಾಸಿ. ಥರ್ಡ್ ಪ್ರಾಪರ್ಟಿ ಆಫ್ ಟುಡೇಸ್ ವಿಡಿಯೋ ಈಸ್ cosec inverse x plus sec inverse x equals to pi by 2. Similar proof let cosec inverse x equal to y. This implies x equal to cosec y. So this implies cosec ಅನ್ನ in terms of sec ಬರಿಬೇಕು ಅಂತಂದ್ರೆ ಯಾವ ರೀತಿ ಬರಿಬೇಕು? sec of pi by 2 minus y ಅಂತ ಬರಿಬೇಕು. Now take sec to left side. We get sec inverse x.
sec inverse x equal to pi by 2 minus y. ಮೈನಸ್ ವೈನ ಮತ್ತೆ ಲೆಫ್ಟ್ ಸೈಡ್ ತಗೊಳ್ಳೋಣ, ಪ್ಲಸ್ ವೈ ಆಗುತ್ತೆ. y ಪ್ಲಸ್ sec ಇನ್ವರ್ಸ್ x ಈಕ್ವಲ್ ಟು ಪೈ ಬೈ 2. y ಅಂತಂದ್ರೇನು? cosec ಇನ್ವರ್ಸ್ x. ದೇರ್ಫೋರ್ cosec inverse x plus sec inverse x equal to pi by 2. So these are the three results of today's video.